ಇನ್ನು ಆರೋಪಿ ನಟ ದರ್ಶನ್ ಸದ್ಯಕ್ಕೆ ಮಧ್ಯಂತರ ಜಾಮೀನಿನ ಮೇಲೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಇರುವಂತದ್ದು. ಈ ಕಡೆ ವಾದ ಪ್ರತಿವಾದ ಜೋರಾಗಿ ನಡೀತಾ ಇದೆ ರೆಗ್ಯುಲರ್ ಬೇಲ್ ವಿಚಾರವಾಗಿ. ಈ ವಾದದ ಸಂದರ್ಭದಲ್ಲಿ ಕೇಳಿ ಬರ್ತಾ ಇರುವಂತಹ ಕೆಲವು ಮುಖ್ಯ ಅಂಶಗಳು. ರೇಣುಕಸ್ವಾಮಿ ಕೊಲೆ ನೋಡಿದ್ ಯಾರು? ಕೊಲೆ ಕೇಸಲ್ಲಿ ಐ ವಿಟ್ನೆಸ್ ಅನ್ನುವಂಥದ್ದು ವೀಕ್ ಆಯ್ತಾ? ಪ್ರಮುಖ ಸಾಕ್ಷಿಯ ಬಗ್ಗೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಪ್ರಬಲ ವಾದ ಮಂಡನೆಯನ್ನ ಮಾಡಿದ್ದಾರೆ. ಹೈಕೋರ್ಟ್ ಅಲ್ಲಿ ವಕೀಲ್ ಪ್ರಬಲ ವಾದ ಮಂಡನೆಯನ್ನ ಮಾಡಿರುವಂತದ್ದು ಸಿವಿ ನಾಗೇಶ್. ದರ್ಶನ್ಗೆ ಕೇಸಲ್ಲಿ ರಿಲೀಫ್ ಕೊಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ವಕೀಲ್ ಸಾಬ್ ಇಂದ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಅಲ್ಲಿ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ. ಸಿವಿ ನಾಗೇಶ್ ಅವರು ಹೇಳ್ತಾ ಇರುವಂತದ್ದು ತಮ್ಮ ವಾದದ ಮೊದಲ ದಿನದಿಂದಲೂ ಕೂಡ ಕೊಲೆ ಆಗಿದ್ದು ಯಾವಾಗ, ಪೊಲೀಸರಿಗೆ ಗೊತ್ತಾಗಿದ್ದು ಯಾವಾಗ, ಸ್ಪಾಟ್ ಮಹಜರ್ ಯಾಕೆ ಲೇಟ್ ಆಯಿತು, 164 ಸ್ಟೇಟ್ಮೆಂಟ್ ಅನ್ನ ಯಾವ ಸಂದರ್ಭದಲ್ಲಿ ತಗೊಳ್ತಾರೆ, ಕೆಲಸ ಮಾಡುವಂತವರು ಕೊಟ್ಟಂತ ಸ್ಟೇಟ್ಮೆಂಟ್ ಏನಾಗಿತ್ತು, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಸ್ಟೇಟ್ಮೆಂಟ್ ಯಾವ ರೀತಿ, ದರ್ಶನ್ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಆ ಜಾಗದಲ್ಲಿ ಆ ಶೆಡ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಚಪ್ಪಲಿ ಹಾಕೊಂಡಿದ್ರಾ, ಶೂ ಹಾಕೊಂಡಿದ್ರಾ, ಹೀಗೆ ಎಲ್ಲವನ್ನೂ ಕೂಡ ಪಿನ್ ಟು ಪಿನ್ ನಲ್ಲಿ ಪ್ರಸ್ತಾಪ ಮಾಡ್ತಾ ಇರೋ ಉದ್ದೇಶ. ಅವ್ರು ಹೇಳ್ತಾ ಇರೋದು ಇಲ್ಲಿ ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಲಾಗಿದೆ ಅಂತ. ದರ್ಶನ್ಗೆ ಯಾವಾಗ ರೆಗ್ಯುಲರ್ ಬೇಲ್ ಸಿಗುತ್ತೆ, ದರ್ಶನ್ಗೆ ಆಪರೇಷನ್ ಯಾವಾಗ ಆಗುತ್ತೆ, ಮೆಡಿಕಲ್ ಬೇಲ್ ಅವಧಿಯೂ ಕೂಡ ಮುಗಿತಾ ಇದೆ, ಏನಾಗ್ತಾ ಇದೆ ಹೈಕೋರ್ಟ್ ಅಲ್ಲಿ, ಈ ಎಲ್ಲ ಪ್ರಶ್ನೆಗಳು ಕಾಡ್ತಾ ಇರೋದು ದರ್ಶನ್ ಅಭಿಮಾನಿಗಳಿಗೆ. ಅವರ ಅಭಿಮಾನಿಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ಮ್ಯಾರಥಾನ್ ವಾದ. ರೆಗ್ಯುಲರ್ ಬೇಲ್ ಕೊಡಿಸೋದಕ್ಕೆ ನಾಗೇಶ್ ಸರ್ಕಸ್. ದರ್ಶನ್ಗೆ ಸಾಮಾನ್ಯ ಬೇಲ್ ನೀಡುವಂತೆ ಇವತ್ತು ಕೂಡ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಸಿವಿ ನಾಗೇಶ್ ಮ್ಯಾರಥಾನ್ ವಾದವನ್ನ ಮುಂದುವರೆಸಿದ್ರು. ಪೊಲೀಸರ ತನಿಖೆಯನ್ನ ಪ್ರಶ್ನೆ ಮಾಡಿದ್ರು. ದರ್ಶನ್ ವಿರುದ್ಧದ ತನಿಖಾ ವರದಿಯಲ್ಲಿ ಯಾವುದೇ ಪ್ರತ್ಯಕ್ಷ ಸಾಕ್ಷಿಗಳ ಉಲ್ಲೇಖ ಇಲ್ಲ ಅಂತ ಕುಟುಕಿದ್ರು. ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆ ವಾದ ಮಾಡಿದ ನಾಗೇಶ್, ಶೆಡ್ ಕೆಲಸಗಾರ ಪುನೀತ್ ಹೇಳಿಕೆ ನಂಬೋ ಹಾಗಿಲ್ಲ, ದರ್ಶನ್ ಕೇಸ್ನಲ್ಲಿ ಐ ವಿಟ್ನೆಸ್ಗಳೇ ಇಲ್ಲ, ಪೊಲೀಸರೇ ಸುಳ್ಳಿನ ಕತೆ ಕಟ್ಟಿದ್ರು, 1300 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಏನೂ ಇಲ್ಲ, A8 ಆರೋಪಿ ರವಿಶಂಕರ್ ಪ್ಯಾಂಟ್ ಬದಲಿಸಿದ್ದೇ ಪೊಲೀಸರು ಅಂತ ನಾಗೇಶ್ ವಾದವನ್ನ ಮಂಡಿಸಿದ್ರು. ದರ್ಶನ್ ಆರೋಗ್ಯ ವಿಚಾರಿಸಿದ ಜಡ್ಜ್. ಇನ್ನು ಸದ್ಯ ಆರೋಪಿ ದರ್ಶನ್ ಆರೋಗ್ಯ ಹೇಗಿದೆ, ಆಪರೇಷನ್ ಆಯ್ತಾ ಅಂತ ಸಿವಿ ನಾಗೇಶ್ಗೆ ಜಡ್ಜ್ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ನಾಗೇಶ್, ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿದ್ದಾರೆ, ಬಿಪಿ ವೇರಿಯೇಷನ್ ಇದೆ, ನಾರ್ಮಲ್ ಬಳಿಕ ಆಪರೇಷನ್ ಮಾಡ್ತಾರೆ ಅಂತ ನಾಗೇಶ್ ಉತ್ತರಿಸಿದ್ರು. ದರ್ಶನ್ ಅರ್ಜಿ ವಿಚಾರಣೆ ಮುಂದೂಡಿದ್ದು ರೆಗ್ಯುಲರ್ ಬೇಲ್ ಸಿಗುತ್ತೋ ಇಲ್ವೋ ಅಂತ ಕಾದ್ ನೋಡಬೇಕಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಟ್ಟಣಗೆರೆ ಶೆಡ್ ಅಲ್ಲಿ ರೇಣುಕಸ್ವಾಮಿಯ ಮೇಲೆ ಯಾವ ರೀತಿ ಹಿಂಸೆ ಆಯಿತು, ಆತನನ್ನ ಯಾವ ರೀತಿ ಕೊಲೆ ಮಾಡಲಾಯಿತು, ಹೀಗೆ 10 ಹಲವು ಪ್ರಶ್ನೆಗಳ ಮಧ್ಯೆ ನಾಗೇಶ್ ಅವರು ಕೆಲವು ವಿಚಾರಗಳನ್ನ ಪೀಠದ ಮುಂದೆ ಇಡ್ತಾ ಇದ್ದಾರೆ. ರೇಣುಕಸ್ವಾಮಿ ಕೊಲೆ ನೋಡಿದ್ ಯಾರು, ಸಾಕ್ಷಿಗಳ ಬಗ್ಗೆ ಸಿವಿ ನಾಗೇಶ್ ವಾದವನ್ನ ಮಾಡ್ತಾ ಇದ್ದಾರೆ. ಕೊಲೆ ಕೇಸಲ್ಲಿ ಮಲ್ಲಿಕಾರ್ಜುನ್ ಕೂಡ ಸಾಕ್ಷಿಯಾಗಿದ್ದಾರೆ. ಆತ ಕೆಲಸಕ್ಕೆ ಅಂತ ಬಂದಾಗ ಕೊಲೆ ಆಗಿತ್ತು ಅಂತ ಹೇಳ್ತಾನೆ ಈ ಮಲ್ಲಿಕಾರ್ಜುನ್. ಕೊಂದಿದ್ಯಾರು ಅಂತ ಮೀಡಿಯಾ ನೋಡಿದ ಮೇಲೆ ಗೊತ್ತಾಯ್ತಂತೆ ಆತನಿಗೆ. ಹೇಗ್ ಸಾಧ್ಯ ಇದು, ಇಲ್ಲೇ ಇಷ್ಟೊಂದು ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನ ಮಾನ್ಯ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಅವರು ಪೀಠದ ಗಮನಕ್ಕೆ ತಂದಿದ್ದಾರೆ. ಮತ್ತೊಂದು ಕಡೆ ಪುನೀತ್ ಹೇಳಿಕೆ ಬಗ್ಗೆಯೂ ಕೂಡ ಖಡಕ್ವಾದ ಮಂಡನೆಯಾಗಿದೆ. ಪುನೀತ್ ಗೋವಾಗೆ ಜೂನ್ 11ನೇ ತಾರೀಕು ಹೋಗಬೇಕಾಗಿತ್ತು, ಆದರೆ ರೇಣುಕಸ್ವಾಮಿ ಕೊಲೆ ಆಗಿರೋದು ಜೂನ್ 8ನೇ ತಾರೀಕು. ಪುನೀತ್ ಗೋವಾಗೆ ಹೋಗಿದ್ದು 11ನೇ ತಾರೀಕು. ಆತ ಹೆದರಿಕೊಂಡು ಗೋವಾಗೆ ಹೋಗಿಲ್ಲ, ಗೋವಾಗೆ ಹೋಗುವಂತ ಪ್ಲಾನ್ ಮೊದಲೇ ಇತ್ತು ಅಂತ ಸಿವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಸಾಕ್ಷಿಗಳನ್ನೇ ಕಕ್ಕಾಬಿಕ್ಕಿ ಮಾಡಿದ್ರು ಸಿವಿ ನಾಗೇಶ್ ಅವರು ಈ ರೀತಿಯ ವಾದ ಮಂಡನೆ ಮಾಡುವ ಮೂಲಕ. ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮತ್ತು ಅಲ್ಲಿ ಫ್ಯಾಕ್ಟ್, ಇದೆಲ್ಲರ ಮಧ್ಯೆ ಇಷ್ಟೊಂದು ವ್ಯತ್ಯಾಸ ಇದೆ. ಹಾಗಿದ್ರೆ ಪ್ಲಾಂಟ್ ಮಾಡಲಾಯ್ತಾ ಇದು, ಉದ್ದೇಶಪೂರ್ವಕವಾಗಿ ಸಿಕ್ಕಾಕ್ಸುವಂತಹ ಕೆಲಸ ತಮ್ಮ ಕಕ್ಷಿದಾರರನ್ನ ಅಂತ ಸಿವಿ ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಎಸ್ಪಿಪಿ ಅವರ ಪ್ರತಿವಾದ ಯಾವ ರೀತಿ ಇರುತ್ತೆ ಇದಕ್ಕೆ ಅನ್ನೋದು ಸದ್ಯಕ್ಕಿನ ಕುತೂಹಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕೋಲಿಗ ರಂಜಿತ್ ಶಿರಿಯಾರ್.
ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಂಜಿತ್, ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದ್ರೆ, ನಾಗೇಶ್ ಅವರು ಮೊದಲ ದಿನದಿಂದಲೂ ಕೂಡ, ಅಂದ್ರೆ ಇಲ್ಲಿ ಹೈಕೋರ್ಟ್ ಅಲ್ಲಿ ಹಿಯರಿಂಗ್ ಸ್ಟಾರ್ಟ್ ಆದ್ಮೇಲೆ ಪ್ರತಿ ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಈಗ ಎಸ್ಪಿಪಿ ಅವರು ಇದಕ್ಕೆ ಯಾವ ರೀತಿ ಕೌಂಟರ್ ಕೊಡ್ತಾರೆ, ಇದು ಪ್ಲಾಂಟ್ ಮಾಡಿದ್ದಲ್ಲ ಫ್ಯಾಕ್ಟ್ ಅನ್ನೋದನ್ನ ಯಾವ ರೀತಿ ಕೋರ್ಟ್ನ ಗಮನಕ್ಕೆ ತರ್ತಾರೆ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ನಡಿಬಹುದು, ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಎಲ್ಲ ವಿಚಾರಗಳ ಬಗ್ಗೆ? ಖಂಡಿತವಾಗ್ಲೂ ಕೂಡ ಶ್ರೀಪಾದ್ ಪಾಟೀಲ್, ಇವತ್ತಿನ ಒಂದು ವಾದ ಪ್ರತಿವಾದ ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನಟ ದರ್ಶನ್ಗೆ ಬೇಲ್ ಕೊಡೋ ವಿಚಾರವಾಗಿ ನಿಯಮಿತವಾದಂತ ಅಥವಾ ಮಧ್ಯಂತರ ಜಾಮೀನು ಸಿಕ್ಕಿದೆ. ಇನ್ನು ಅವರಿಗೆ ಈ ಫುಲ್ ಫ್ಲೆಜ್ಡ್ ಆಗಿ ಬೇಲ್ ಸಿಗೋದಕ್ಕೆ ನಾಗೇಶ್ ಅವರ ವಾದ ಏನಿದೆ ಆ ವಾದಕ್ಕೆ ಪ್ರತಿಯಾಗಿ ಕೌಂಟರ್ ಕೊಡೋದಕ್ಕೆ ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ರೆಡಿಯಾಗಿದ್ದಾರೆ. 2:30 ಪ್ರಸನ್ನ ಕುಮಾರ್ ಅವರ ವಾದ ಆರಂಭ ಆಗುತ್ತೆ. ನೋಡಿ, ಬಹಳ ಪ್ರಮುಖವಾಗಿ ನಾಗೇಶ್ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ರು. 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತ ಪುನೀತ್ ಹಾಗೆ ಮಲ್ಲಿಕಾರ್ಜುನ ಅವರು ಆಡಿದಂತ ಮಾತು ಏನು, ಅದಾದ ನಂತರ ಅವರು ನ್ಯಾಯಾಧೀಶರ ಮುಂದೆ ಹೇಳಿದಂತ ವಿಚಾರಗಳೇನು, ಇದಕ್ಕೆ ಒಂದಕ್ಕೊಂದು ತಾಳೆ ಆಗ್ತಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೋಡಿ, ಪುನೀತ್ ಗೋವಾಗೆ ಹೋಗುವಂತ ತಯಾರಿಯಲ್ಲಿದ್ದ. ಆತ 11ನೇ ತಾರೀಕು ಗೋವಾಗೆ ಹೋಗೋನಿದ್ದ. 8ನೇ ತಾರೀಕು ಮರ್ಡರ್ ಆಗುತ್ತೆ. ಆತ ಮರ್ಡರ್ ಆಗಿ ಭಯ ಬಿದ್ದು ಆತ ಗೋವಾಗೆ ಓಡಿ ಹೋಗಿದ್ದಲ್ಲ, ಅಥವಾ ಆತನ ಮೇಲೆ ಒತ್ತಡ ಹಾಕಿ ಮತ್ತೊಂದು ಮಾಡಿದ್ದಲ್ಲ. ಆತ ಪೂರ್ವ ನಿಯೋಜಿತವಾಗಿ 11ನೇ ತಾರೀಕು ಹೋಗೋನಿದ್ದ ಅನ್ನೋದು ಹೇಳಿದ್ದಾರೆ. ಮತ್ತೆ ಆತ ಪೊಲೀಸರ ಮುಂದೆ ಹೇಳಿದಂತ ಸ್ಟೇಟ್ಮೆಂಟ್ ತುಂಬಾ ವ್ಯತಿರಿಕ್ತವಾಗಿದೆ. ಆತ 164 ಸ್ಟೇಟ್ಮೆಂಟ್ಗೂ ಆತ ನಂತರ ಹೇಳಿದಂತ. ಓಕೆ, ಫೈನ್ ರಂಜಿತ್, ಥ್ಯಾಂಕ್ ಯು ಮಾಹಿತಿಗಾಗಿ. ಇನ್ನು ಆರೋಪಿ ನಟ ದರ್ಶನ್ ಸದ್ಯಕ್ಕೆ ಮಧ್ಯಂತರ ಜಾಮೀನಿನ ಮೇಲೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಇರುವಂತದ್ದು. ಈ ಕಡೆ ವಾದ ಪ್ರತಿವಾದ ಜೋರಾಗಿ ನಡೀತಾ ಇದೆ ರೆಗ್ಯುಲರ್ ಬೇಲ್ ವಿಚಾರವಾಗಿ. ಈ ವಾದದ ಸಂದರ್ಭದಲ್ಲಿ ಕೇಳಿ ಬರ್ತಾ ಇರುವಂತಹ ಕೆಲವು ಮುಖ್ಯ ಅಂಶಗಳು. ರೇಣುಕಸ್ವಾಮಿ ಕೊಲೆ ನೋಡಿದ್ ಯಾರು? ಕೊಲೆ ಕೇಸಲ್ಲಿ ಐ ವಿಟ್ನೆಸ್ ಅನ್ನುವಂಥದ್ದು ವೀಕ್ ಆಯ್ತಾ? ಪ್ರಮುಖ ಸಾಕ್ಷಿಯ ಬಗ್ಗೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಪ್ರಬಲ ವಾದ ಮಂಡನೆಯನ್ನ ಮಾಡಿದ್ದಾರೆ. ಹೈಕೋರ್ಟ್ ಅಲ್ಲಿ ವಕೀಲ್ ಪ್ರಬಲ ವಾದ ಮಂಡನೆಯನ್ನ ಮಾಡಿರುವಂತದ್ದು ಸಿವಿ ನಾಗೇಶ್. ದರ್ಶನ್ಗೆ ಕೇಸಲ್ಲಿ ರಿಲೀಫ್ ಕೊಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ವಕೀಲ್ ಸಾಬ್ ಇಂದ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಅಲ್ಲಿ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ. ಸಿವಿ ನಾಗೇಶ್ ಅವರು ಹೇಳ್ತಾ ಇರುವಂತದ್ದು, ತಮ್ಮ ವಾದದ ಮೊದಲ ದಿನದಿಂದಲೂ ಕೂಡ ಕೊಲೆ ಆಗಿದ್ದು ಯಾವಾಗ, ಪೊಲೀಸರಿಗೆ ಗೊತ್ತಾಗಿದ್ದು ಯಾವಾಗ, ಸ್ಪಾಟ್ ಮಹಜರ್ ಯಾಕೆ ಲೇಟ್ ಆಯಿತು, 164 ಸ್ಟೇಟ್ಮೆಂಟ್ ಅನ್ನ ಯಾವ ಸಂದರ್ಭದಲ್ಲಿ ತಗೊಳ್ತಾರೆ, ಕೆಲಸ ಮಾಡುವಂತವರು ಕೊಟ್ಟಂತ ಸ್ಟೇಟ್ಮೆಂಟ್ ಏನಾಗಿತ್ತು, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಸ್ಟೇಟ್ಮೆಂಟ್ ಯಾವ ರೀತಿ, ದರ್ಶನ್ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಆ ಜಾಗದಲ್ಲಿ ಆ ಶೆಡ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಚಪ್ಪಲಿ ಹಾಕೊಂಡಿದ್ರಾ, ಶೂ ಹಾಕೊಂಡಿದ್ರಾ, ಹೀಗೆ ಎಲ್ಲವನ್ನೂ ಕೂಡ ಪಿನ್ ಟು ಪಿನ್ ನಲ್ಲಿ ಪ್ರಸ್ತಾಪ ಮಾಡ್ತಾ ಇರೋ ಉದ್ದೇಶ. ಅವ್ರು ಹೇಳ್ತಾ ಇರೋದು ಇಲ್ಲಿ ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಲಾಗಿದೆ ಅಂತ.